ಎಲ್ಲವನ್ನೂ ಆಲಿಸಿದ್ದ ಶ್ರೀರಾಮನಿಗೆ ಯಾವ ಮಾತನ್ನಾಡಲು ಪಕ್ಕನೆ ಬಾಯಿ ಬರಲಿಲ್ಲ. ಕಂಠವು ಬಿಗಿದು ಬಂತು. ಕಣ್ಣಂಚಿನಲ್ಲಿ ನೀರು ಉರಿತು. ಬಿಸಿ ಸುಯಿಲು ಹೊರಸೂಸಿತು. ಆದರೆ ಕ್ಷಣಕಾಲ ಸುಮ್ಮನಿದ್ದು ತನ್ನ ತಾಯಿಯ ಕಂಬನಿಯನ್ನು ತನ್ನ ಉತ್ತರೀಯದಿಂದಲೇ ತೊಡೆದು ಆ ದಿವ್ಯ ಪಾದಗಳನ್ನೊಮ್ಮೆ ಮುಟ್ಟಿ ನಮಸ್ಕರಿಸಿ ಶ್ರೀರಾಮನು ತನಗೆ ತಾನೇ ಪ್ರೇರಣೆಯನ್ನು ತಂದುಕೊಂಡನು. ಹಾಗೆಯೇ ತನ್ನವೇನು ಕುರಿತು, ಅಮ್ಮ, ನೀನೇ ಈ ಪ್ರಪಂಚದ ಬೆಳಕನ್ನು ನನಗೆ ಮೊದಲಾಗಿ ಕಾಣಿಸಿದವಳು. ನಿನ್ನೆದೆಯ ಹಾಲನ್ನೇ ಕುಡಿದು ನಿನ್ನ ತೊಡೆಯನ್ನೇರಿ ಮಲಗಿ ನಿನ್ನ ತೋಳ ತೊಟ್ಟಿಲಿನಲ್ಲಿಯೇ ನಲಿದು ಬೆಳೆದವನು ನಾನು. ಗರ್ಭದಲ್ಲಿದ್ದಾಗಲಂತೂ ನಿನ್ನ ಆಹಾರದಿಂದಲೇ ಪಾಲುಂಡು ಬದುಕಿದವನು ನಾನು. ಒಂದಿಷ್ಟು ಹೇಸಿಕೊಳ್ಳದೆ ನನ್ನ ಮಲಮೂತ್ರಗಳನ್ನು ತೆಗೆದು ಅತ್ಯಂತ ವಾತ್ಸಲ್ಯದಿಂದಲೇ ನನ್ನನ್ನು ಪೋಷಿಸಿದವಳು ನೀನು. ಮಾತರಿಯದಿದ್ದಾಗ ಅದನ್ನಾಡಲು ಕಲಿಸಿ, ಬಿದ್ದೆದ್ದು ನಡೆಯುತ್ತಿದ್ದಾಗ ಎತ್ತಿ ಕೈ ಹಿಡಿದಾದರಿಸಿ ನಡೆಸಿ ಪೂರ್ಣ ಪ್ರೀತಿಯಿಂದಲೇ ನನ್ನನ್ನು ಸಾಕಿದವಳು ನೀನು. ಅಮ್ಮ, ನಿನ್ನನ್ನು ತೊರೆಯಲು ನನ್ನ ಮನಸ್ಸು ಬಂದೀತೆ. ನೀನೇ ಹೇಳು, ತಾಯಿಗಿಂತ ಬೇರೆ ದೈವವು ಮಕ್ಕಳಿಗೆ ಇನ್ನಾವುದು? ಯಜ್ಞ ಯಾಗಾದಿಗಳಿಂದ ದೇವಋಣವನ್ನು, ಇಂದ್ರಿಯ ನಿಗ್ರಹದಿಂದ ಋಷಿಋಣವನ್ನು, ಸತ್ಪುತ್ರರನ್ನು ಪಡೆದು ಪಿತೃಋಣವನ್ನು ಬಗೆಹರಿಸಿಕೊಳ್ಳಬಹುದಂತೆ. ಆದರೆ ತಾಯೇ, ಮಾತ್ರ ಋಣದಿಂದ ಬಿಡುಗಡೆಗೊಳ್ಳಲು ಹೇಗೆ ಸಾಧ್ಯವು? ಆದುದರಿಂದಲೇ ಬಾಂಧವ್ಯದಲ್ಲಿ ತಾಯಿತನವು ಅತ್ಯಂತ ಹಿರಿದಾದುದೆಂದು ಮಹಾತ್ಮರು ಸಾರಿದ್ದಾರೆ. ಅಮ್ಮ, ನಿನ್ನ ಮಗನಾಗಿ ನಿನ್ನನ್ನು ಸಂತೋಷದಲ್ಲಿರಿಸುವುದೇ ನನ್ನ ಕರ್ತವ್ಯವೂ ನಿಜ. ನಾನೀಗ ವನವಾಸವನ್ನು ಕೈಗೊಳ್ಳದಿದ್ದರೆ ನಿನಗೆ ಸಂತೋಷವೆಂಬುದು ಎಷ್ಟು ದಿನವಿದ್ದೀತು? ತಾಯಿಗೆ ಮಗನ ಉಪದೇಶವಲ್ಲ ಜನನಿ. ನನ್ನ ಕುರಿತಾದ ದುಃಖವೇ ನಿನ್ನ ಶುದ್ಧವಾದ ಮನಸ್ಸಿನ ಮೇಲೆ ಮರವೆಯ ಮುಸುಕನ್ನೆಳೆದಿದೆ. ಅದನ್ನಿಷ್ಟು ಸರಿಸುವುದಕ್ಕಾಗಿಯೇ ನಾನೀಗ ಭಿನ್ನಯಿಸಿಕೊಳ್ಳುತ್ತಿರುವುದು. ನಿನ್ನ ಮಗನಿಗೆ ಯುವರಾಜ ಪದವಿಯನ್ನು ಕೊಡುತ್ತೇನೆಂದು ಜನಕನು ನಿನ್ನಲ್ಲಾಡಿದ್ದುದು ನಿಜವೇ ಆಗಿದೆ. ನಮ್ಮ ತೀರ್ಥರೂಪರು ಭರತನ ತಾಯಿಗೆ ಅವಳ ಸಾಹಸಕ್ಕೆ ಮೆಚ್ಚಿಯೇ 2 ವರಗಳನ್ನು ದಯಪಾಲಿಸಿದ್ದರು. ಎಷ್ಟೋ ವರ್ಷಗಳ ಹಿಂದಣ ಮಾತದು. ಆದರೇನು, ಮಹಾರಾಜರು ಅಂತೆಯೇ ಕರುಣಿಸಿದ್ದರು. ಆ ದಿನ ಅವಳ ಸಾಹಸವಲ್ಲದಿದ್ದರೆ ಏನಾಗುತ್ತಿದ್ದಿತೋ ಬಲ್ಲವರಾರು. ಅದನ್ನು ಎಣಿಸಲು ಕೂಡ ಸಾಧ್ಯವಿಲ್ಲ. ಆದುದರಿಂದಲೇ ಉಪಕೃತರಾದ ನಮ್ಮ ಸಾರ್ವಭೌಮರು ಆ ಕೃತಜ್ಞತಾ ಬುದ್ಧಿಯಿಂದ ಕೈಕೇಯಿಗೆ ಬೇಕಾದುದನ್ನು ಕೇಳಿಕೊಳ್ಳೆಂದು 2 ವರಗಳನ್ನು ಕೊಟ್ಟಿದ್ದರು. ಅದನ್ನೂ ನೀನು ತಿಳಿದಿರಬಹುದು. ಅಮ್ಮ, ಆ ಋಣವನ್ನು ನೀನು, ನಾನು, ನಮ್ಮ ಅಯೋಧ್ಯೆಯ ಸಕಲ ಜನರು ಸೇರಿಯಾದರೂ ಪೂರೈಸಲು ಸಾಧ್ಯವಿದೆಯೇ? ಆಲೋಚಿಸಿ ನೋಡು. ಬೇಕಾದಾಗ ಪಡೆದುಕೊಳ್ಳುವಂತೆ ಕೈಕೇಯಿ ದೇವಿಯು ಆ ವರಗಳನ್ನು ನ್ಯಾಸರೂಪವಾಗಿ ಮಹಾರಾಜರಲ್ಲೇ ಬಿಟ್ಟಿದ್ದಳು. ಆದುದರಿಂದಲೇ ಅದು ಋಣದ ಸ್ವರೂಪವನ್ನು ಹೊಂದಿತು. ಅವಳ ಇಷ್ಟವು ಯಾವುದೋ ಅದನ್ನು ನಡೆಸಿಕೊಟ್ಟಲ್ಲದೆ ಆ ಋಣವು ಸರ್ವಥಾ ಪರಿಹಾರವಾಗಲಾರದು. ಏನೋ ಇಂದಿನವರೆಗೆ ಕೇಳದೆ ಬಾಕಿ ಇಟ್ಟು ಇಂದು ತನ್ನ ಅಪೇಕ್ಷೆಯನ್ನು ಮುಂದಿಟ್ಟಳು. ಅವಳಿಗೆ ಹಾಗೆ ಕಂಡಿತು. ಅದರಿಂದೇನು? ಮಗನಿಗೆ ಯುವರಾಜ ಪದವಿಯನ್ನು ನೀಡುವ ಸಂದರ್ಭದಲ್ಲಿ ಮಹಾರಾಜರು ಋಣಬದ್ಧರಾಗಿರುವುದು ಯುಕ್ತವಲ್ಲ. ಅದನ್ನರಿತೇ ಅವರ ಪತ್ನಿಯು ಹಾಗೆ ಪ್ರಾರ್ಥಿಸಿಕೊಂಡಿರಬೇಕು. ಪಡೆಯುವ ಅರ್ಹತೆಯೂ ಅಧಿಕಾರವೂ ಇರುವ ಅವಳು ಈಗ ಆ ವರಗಳನ್ನು ಬಯಸಿದರೆ ಕೊಡದಿರುವುದು ನ್ಯಾಯವೇ? ಅಲ್ಲ, ಧರ್ಮವೇ? ಆ ವರಗಳನ್ನು ಕೊಟ್ಟು ಪೂರೈಸುವವರೆಗೆ ನಮ್ಮ ಪವಿತ್ರವಾದ ವಂಶವೂ ಸಾಮ್ರಾಜ್ಯವೂ ಅವಳ ಋಣದಲ್ಲಿಯೇ ಇದೆ ಎಂಬುದನ್ನು ನಾವು ಮರೆತಿರುವುದಲ್ಲ. ಅದು ಗಂಡ ಹೆಂಡತಿಗೆ ಕೊಟ್ಟ ವರವಲ್ಲ. ಸಾಕೇತದ ಸಾಮ್ರಾಟನು ತನ್ನ ಪ್ರಾಣರಕ್ಷೆಯನ್ನು ಮಾಡಿಕೊಟ್ಟವಳಿಗೆ ಕೊಟ್ಟ ವರ. ಅದನ್ನಿತ್ತು ಪೂರೈಸುವುದೇ ಸಮಗ್ರ ಸಾಕೇತದ ಕರ್ತವ್ಯವು. ಕೊಡಲೇಬೇಕಾದುದನ್ನು ಕೊಟ್ಟಾಗ, ಇಲ್ಲವೇ ಕೊಡಬೇಕಾದ ಸಂದರ್ಭವು ಬಂದಾಗ ಅದಕ್ಕಾಗಿ ವ್ಯಸನ ಪಡುವುದು ಆ ಪದಾರ್ಥದ ಮೇಲಿನ ವ್ಯಾಮೋಹದಿಂದ ಮಾತ್ರ. ದುಃಖವಾಗುತ್ತದೆಂದು ಕೊಡತಕ್ಕದ್ದನ್ನು ಕೊಡದಿದ್ದರೆ ಅದರಿಂದ ಸುಖವಾದೀತೆ? ಅಲ್ಲ, ಅಂತರ್ಯದಲ್ಲಿ ಅದೇ ಹೃದಯವನ್ನು ಕೊರೆಯುವ ದುಃಖವಾಗಿ ನಿಲ್ಲದಿದ್ದೀತೆ? ಅಷ್ಟು ಮಾತ್ರವಲ್ಲ, ಸೂರ್ಯವಂಶದ ಅರಸರು ಮಾತಿಗೆ ತಪ್ಪಿದರೆಂಬ ಅಪವಾದವು ಅದರೊಂದಿಗೆ ಅಪಯಶಸ್ಸು ಬೇರೆ ಪ್ರಾಪ್ತಿಸುತ್ತದೆ. ಹಿಂದೆ ನಂದಿನಿಯನ್ನು ತಿನ್ನ ಬಂದಿದ್ದ ಸಿಂಹದ ಬಾಯಿಗೆ ತುತ್ತಾಗಿ
ತನ್ನ ದೇಹವನ್ನೇ ಅರ್ಪಿಸಲು ಸಿದ್ಧನಾಗಿದ್ದ ಮಹಾತ್ಮನಾದ ಪೂಜ್ಯ ದಿಲೀಪ ಮಹಾರಾಜನ ಪವಿತ್ರವಾದ ವಂಶದಲ್ಲಿಯೇ ಹುಟ್ಟಿರುವ ನಾವು ಅನ್ಯಥಾ ವರ್ತಿಸಿ ಆ ತ್ಯಾಗಮೂರ್ತಿಯ ಕೀರ್ತಿಗೆ ಕಳಂಕವನ್ನು ಹಚ್ಚುವುದೇ? ಸಾವನ್ನೇ ತೃಣವಾಗಿ ಎಣಿಸಿ ಕರ್ತವ್ಯ ಪರಾಯಣನಾಗಿದ್ದು ಯಶಸ್ಸನ್ನು ಗಳಿಸಿದ್ದ ಆ ಮಹಾನುಭಾವನ ಪವಿತ್ರ ರಕ್ತವು ಪಾರಂಪರ್ಯವಾಗಿ ಬಂದು ನಮ್ಮ ಧಮನಿಗಳಲ್ಲಿ ಹರಿಯುತ್ತಿರುವುದಿಲ್ಲವೇ? ಯಾಕಾಗಿ ನಾವೀಗ ದುಃಖಿಸಬೇಕು? ನಾವೆಲ್ಲ ಹುಟ್ಟುವ ಮೊದಲೇ ಇಂದು ಹೀಗೆಯೇ ಆಗಬೇಕೆಂದು ವಿಧಿಯ ಚಿತ್ತದಲ್ಲಿ ನಿರ್ಧಾರವಾದಿದ್ದಿತ್ತು. ಈಗ ಆ ಕಾರ್ಯಾಚರಣೆಗೆ ಕಾಲವು ಸನ್ನಿಹಿತವಾಗಿದೆ. ಅದಕ್ಕಾಗಿ ನೀನು ವ್ಯಸನಪಡಬಾರದು. ನಾನು ಬರೇ 14 ವರ್ಷಗಳವರೆಗೆ ಕಾಡಿನಲ್ಲಿದ್ದು ಮತ್ತೆ ಇತ್ತ ಬರುವುದಿಲ್ಲವೇ? ಅಷ್ಟು ಕಾಲಾವಧಿಯವರೆಗೆ ಮನಸ್ಸನ್ನು ತಡೆಹಿಡಿಯಲು ಸಾಧ್ಯವಿಲ್ಲವೇ? ನಾನು ಹುಟ್ಟುವ ಮೊದಲು ನಿನಗೆ ಎಷ್ಟೊಂದು ಕಷ್ಟವಿತ್ತೆನೆಂಬುದನ್ನು ನೀನೇ ಈಗ ಸೂಚಿಸಿದೆ. ಅಷ್ಟು ವರ್ಷ ಅದನ್ನು ಸಹಿಸಿಕೊಂಡಿದ್ದ ನಿನಗೆ ಈ 14 ವರ್ಷಗಳನ್ನು ಬಳಿಯಲ್ಲಿ ನಾನಿಲ್ಲದೆ ಕಳೆಯಲಾಗುವುದಿಲ್ವೇ? ಅಮ್ಮ, ಇದು ಕೇವಲ ಮಾನಸಿಕ ದೌರ್ಬಲ್ಯವು. ತೀರ್ಥರೂಪರು ಬಾಯಿ ಬಿಟ್ಟು ಹೋಗೆಂದು ನನ್ನನ್ನು ಆಜ್ಞಾಪಿಸಲಾರರು. ಅವರ ದುಃಖವು ನಿನ್ನದಕ್ಕಿಂತ ಏನೇನೂ ಕಡಿಮೆಯಲ್ಲ. ನಾನಾಗಿ ಕಾಡಿಗೆ ಹೋಗುವುದೂ ಅವರ ಅಭಿಷ್ಟವಲ್ಲ. ಆದರೆ ಅವರ ಮಾತಿನ ಸತ್ಯತೆಯು ಉಳಿಯಬೇಕಾದುದು ಮಾತ್ರ ನನ್ನ ವನವಾಸದಲ್ಲಿ. ತಂದೆಯು ಎಂದು ಆಡಿದ್ದ ಮಾತನ್ನು ಮಗನು ಇಂದು ಪೂರೈಸಬೇಕಾದುದು ನ್ಯಾಯವಲ್ಲವೇ? ಇಲ್ಲದಿದ್ದರೆ ತಂದೆಗೆ ಮಗನಾಗಿ ಹುಟ್ಟಿ ಸಾಧಿಸುವ ಪುರುಷಾರ್ಥವೇನು? ರಾಜಕೀಯವಾಗಿಯೂ ಕೈಕೇಯಿಗೆ ತನ್ನ ಅಪೇಕ್ಷೆಯನ್ನು ಮಹಾರಾಜರಿಂದ ಪಡೆಯಲು ಅಧಿಕಾರವಿದೆ. ಸತ್ಯವಾಗಿಯೂ ಅದನ್ನು ಆಕೆಯು ಹೊಂದಲು ಅರ್ಹಳು. ನಿನಗಂತೂ ಒಂದು ನಿನ್ನ ಮಾಂಗಲ್ಯವನ್ನು ಉಳಿಸಿಕೊಟ್ಟವಳೇ ಅವಳು. ಹೊಟ್ಟೆಯ ಮಗನು ಆ ಋಣವನ್ನು ಪರಿಹರಿಸಬೇಕಾದುದು ನಿನ್ನ ಕುರಿತಾಗಿಯಂತೂ ಅತ್ಯಂತ ಮುಖ್ಯವಾದುದಲ್ಲವೇ? ಅಮ್ಮ, ತಾಯಿಯೇ ಮಗನಿಗೆ ದೇವರು, ಪತಿಯೇ ಪತ್ನಿಗೆ ದೇವರು, ಆ ಪತಿಗೆ ಸತ್ಯವೇ ದೇವರು. ಇದನ್ನು ಅಲ್ಲಗಳೆಯುವುದಕ್ಕಾದೀತೆ? ನಾನು ನಿನ್ನನ್ನು ಹೇಗೋ ಹಾಗೆಯೇ ನೀನು ತೀರ್ಥರೂಪನ್ನು. ಅವರ ಮಾತನ್ನು ಮೀರಿ ನಡೆಯುವುದು ಧರ್ಮವಲ್ಲ. ತಂದೆಯ ಮಾತನ್ನು ಪಾಲಿಸಿದರೆ ಮಾತ್ರ ನಾನು ನಿನ್ನ ಮಗನಾದೇನು. ಆದುದರಿಂದ ಆ ಮಾತನ್ನು ಹೇಳಿದವಳು ನೀನೇ ಎಂದು ತಿಳಿದು ಅದಕ್ಕೆ ತಕ್ಕಂತೆ ನಡೆಯುವುದಕ್ಕೆ ಬದ್ಧನಾದ ನಾನು ಸಂತೋಷದಿಂದ ಸಿದ್ಧನಾಗಿದ್ದೇನೆ. ನಿನ್ನನ್ನು ನನ್ನೊಂದಿಗೆ ಕರೆದೊಯ್ಯುವುದು ನನ್ನ ಕರ್ತವ್ಯವೂ ನಿಜ. ಆದರೆ ನೀನು ನಮ್ಮ ತೀರ್ಥರೂಪರ ಧರ್ಮಪತ್ನಿಯು. ನೀನು ನನಗೆ ತಾಯಿಯಾಗುವ ಮೊದಲೇ ಅವರ ಪತ್ನಿಯು. ಪತಿಯ ಸಹಧರ್ಮಚರ್ಯೆಯೇ ಸಹತಿಯಾದವಳಿಗೆ ಧರ್ಮವು. ನೀನು ನಿನ್ನ ಧರ್ಮವನ್ನು ರಕ್ಷಿಸುವುದಕ್ಕೆ ನಾನು ಅನುಕೂಲನೂ ಪ್ರೇರಕನೂ ಆಗಿರಬೇಕಲ್ಲದೆ ಅನ್ಯಥಾ ವರ್ತಿಸುವುದು ಸರಿಯಲ್ಲ. ನನ್ನೊಂದಿಗೆ ಬರಬೇಕೆಂಬ ನಿನ್ನ ಇಚ್ಛೆಯು ನಿನ್ನ ಧರ್ಮಕ್ಕೆ ವಿರೋಧವಾದುದು. ಕೇವಲ ವಾತ್ಸಲ್ಯವೇ ಅದಕ್ಕೆ ಕಾರಣವು. ಧರ್ಮವನ್ನು ಮೀರಿದ ಇಚ್ಛೆಯು ಯಾವಾಗಲೂ ನಿಂದ್ಯವಾದುದು. ನಮ್ಮ ತಂದೆಯ ಸೇವೆಯೇ ನಿನಗೆ ಧರ್ಮವು. ಮಾತಿನಂತೆ ನಡೆಯುವುದೇ ನನ್ನ ಧರ್ಮವು. ನನ್ನ ಸೀತೆಗೆ ನನ್ನ ವಿಯೋಗದಿಂದ ದುಃಖವಾಗಬಹುದು. ಆದರೆ ನನ್ನನ್ನು ಹೆತ್ತು ಪೋಷಿಸಿದ ನನ್ನ ತಾಯಿಯೇ ಬಳಿಯಲ್ಲಿರುವಾಗ ಆಕೆಯು ಯಾಕಾಗಿ ಚಿಂತಿಸಬೇಕು? ನನಗಾದರೂ ನೀನಿರುವಾಗ ಅವಳ ಯೋಗಕ್ಷೇಮದ ಕುರಿತು ಯಾಕೆ ಚಿಂತೆ? ಅವಳನ್ನು ನೋಡಿಕೊ, ಅತ್ತರೆ ಸಂತೈಸು, ತಿದ್ದಿ ನಡೆಯಿಸು. ಮಗನು ಬಳಿಯಲ್ಲಿಲ್ಲವೆಂದು ಸರ್ವತಾ ದುಃಖಿಸಬೇಡ. ಅಮ್ಮ, ನಿನ್ನ ಸುಪವಿತ್ರವಾದ ಹೊಟ್ಟೆಯಿಂದ ಹುಟ್ಟಿದುದರಿಂದಲೇ ನನಗೆ ಸದ್ಬುದ್ಧಿಯು ಪ್ರಾಪ್ತಿಸಿತು. ತಂದೆಯ ಮಾತನ್ನು ಪೂರೈಸುವ ಮಗನನ್ನೇ ಪಡೆದು ಧನ್ಯಳಾದನೆಂದು ಭಾವಿಸಿ ಪೂರ್ಣಾನಂದವನ್ನು ಹೊಂದು ಎಂದು ಭಿನ್ನಯಿಸಿಕೊಂಡನು. ವಿ ಎನ್ ಭಾಗವತ್ ಬರ್ಬಳ್ಳಿ.